ಜೆಸ್ಕಾಂ ನಿರ್ಲಕ್ಷ್ಯಕ್ಕೆ ನಗರ ಪಾಲಿಕೆಯಿಂದ ದಿಟ್ಟ ಕ್ರಮವನ್ನ ಕೈಗೊಳ್ಳಲಾಗಿದೆ. ಜಂಗಲ್ ಕಟ್ ಮಾಡಿ ಎಲ್ಲೆಂದರಲ್ಲಿ ರೆಂಬೆಗಳನ್ನ ಬಿಸಾಡಲಾಗಿತ್ತು. ಮರದ ರೆಂಬೆಗಳನ್ನ ಜೆಸ್ಕಾಂ ಕಚೇರಿಯ ಮುಂದೆ ಪಾಲಿಕೆ ಹಾಕಲಾಗಿರುವಂತದ್ದು. ಮರದ ರೆಂಬೆಗಳನ್ನ ಜೆಸ್ಕಾಂ ಕಚೇರಿಯ ಮುಂದೆಯೇ ಹಾಕಲಾಗಿರುವಂತಹ ಪರಿಣಾಮ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿರುವಂತದ್ದು. ಲಾರಿಯಲ್ಲಿ ತುಂಬಿಕೊಂಡು ಮರದ ತ್ಯಾಜ್ಯವನ್ನ ಸಿಬ್ಬಂದಿ ಹಾಕಿರುವಂತದ್ದು. ಹಲವು ಬಾರಿ ಸೂಚನೆ ನೀಡಿದ್ರೂ ಕೂಡ ಇದಕ್ಕೆ ಸ್ಪಂದಿಸದೆ ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇತ್ತು. ಹಾಗಾಗಿ ಜೆಸ್ಕಾಂ ತಕ್ಕ ಪಾಠವನ್ನ ಕಲಿಸಿದ ಬಳ್ಳಾರಿ ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿಗಳ ಎಚ್ಚರಿಕೆಗೂ ಕ್ಯಾರೆ ಎಂದಿತ್ತು ಜೆಸ್ಕಾಂ. ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿದ ಮರದ ತ್ಯಾಜ್ಯವನ್ನ ಜೆಸ್ಕಾಂ ಕಚೇರಿಗೆ ಹಾಕಲಾಗಿದೆ. ಜೆಸ್ಕಾಂ ನಿರ್ಲಕ್ಷ್ಯಕ್ಕೆ ಪಾಲಿಕೆಯಿಂದ ಇದೀಗ ತಕ್ಕ ಉತ್ತರವನ್ನ ನೀಡಲಾಗಿರುವಂತದ್ದು. ಪಾಲಿಕೆಯ ಕ್ರಮಕ್ಕೆ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇರುವಂತದ್ದು. ಜೆಸ್ಕಾಂ ಮಾಡಿಕೊಂಡು ಬಂದಂತ ನಿರ್ಲಕ್ಷ್ಯಕ್ಕೆ ಪಾಲಿಕೆ ಈ ರೀತಿಯಾದಂಥ ತಕ್ಕ ಪಾಠವನ್ನ ಕಲಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಜಂಗಲ್ ಕಟ್ ಮಾಡಿ ಎಲ್ಲೆಂದರಲ್ಲಿ ರೆಂಬೆಗಳನ್ನ ಬಿಸಾಡಲಾಗಿತ್ತು. ಮರದ ರೆಂಬೆಗಳನ್ನ ಜೆಸ್ಕಾಂ ಕಚೇರಿಯ ಮುಂದಿಗೆ ಪಾಲಿಕೆ ತಂದು ಹಾಕಿರುವಂತದ್ದು. ಲಾರಿಯಲ್ಲಿ ತುಂಬಿಕೊಂಡು ಮರದ ತ್ಯಾಜ್ಯವನ್ನ ಈಗ ಜೆಸ್ಕಾಂ ಕಚೇರಿಯ ಮುಂದಿಗೆ ತಂದು ಹಾಕಿರುವಂತದ್ದು. ಹಲವು ಬಾರಿ ಸೂಚನೆಯನ್ನ ನೀಡಿದ್ರೂ ಕೂಡ ಇಲ್ಲಿ ನಿರ್ಲಕ್ಷ್ಯವನ್ನ ತೋರಲಾಗಿತ್ತು. ಯಾವುದೇ ಸ್ಪಂದನೆ ಸಿಗದೆ ಇರುವಂತಹ ಕಾರಣ ಇಲ್ಲಿ ಜೆಸ್ಕಾಂ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಮುಂದಾಗಿರುವಂತದ್ದು. ಜೆಸ್ಕಾಂಗೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಹೇಳಿ ಬಳ್ಳಾರಿ ಮಹಾನಗರ ಪಾಲಿಕೆ ಇಂಥದ್ದೊಂದು ಕ್ರಮವನ್ನ ಕೈಗೊಂಡಿರುವಂತದ್ದು. ಪಾಲಿಕೆಯ ಆರೋಗ್ಯಾಧಿಕಾರಿಗಳ ಎಚ್ಚರಿಗೂ ಕೂಡ ಇಲ್ಲಿ ಯಾವ ಜೆಸ್ಕಾಂ ಕಡೆಯಿಂದ ಉತ್ತರ ಸಿಕ್ಕಿರಲಿಲ್ಲ. ಕ್ಯಾರೆ ಎನ್ನೋ ರೀತಿಯಲ್ಲಿ ಇವರು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ರು. ಹಾಗಾಗಿ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿರುವಂತದ್ದು. ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿದ ಮರದ ತ್ಯಾಜ್ಯವನ್ನ ಕಟ್ ಮಾಡಿ ಜೆಸ್ಕಾಂ ಕಚೇರಿಯ ಮುಂದೆ ತಂದು ಸುರಿಯಲಾಗಿದೆ. ಜೆಸ್ಕಾಂ ನಿರ್ಲಕ್ಷ್ಯಕ್ಕೆ ಪಾಲಿಕೆಯಿಂದ ಇದೀಗ ತಕ್ಕ ಉತ್ತರವನ್ನ ನೀಡಲಾಗಿರುವಂತದ್ದು. ಪಾಲಿಕೆ ತೆಗೆದುಕೊಂಡಿರುವಂತಹ ಈ ಒಂದು ಕ್ರಮ ಏನಿದೆ, ಈ ಒಂದು ನಿರ್ಧಾರ ಏನಿದೆ, ಇದಕ್ಕೆ ಸಾರ್ವಜನಿಕರು ಭಾರಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲಿ ಜೆಸ್ಕಾಂಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ಹೇಳಿ ಪಾಲಿಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದಕ್ಕೆ ಸಾರ್ವಜನಿಕರು ಈ ರೀತಿಯಾಗಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಜೆಸ್ಕಾಂನ ನಿರ್ಲಕ್ಷ್ಯಕ್ಕೆ ಇದು ಸರಿಯಾದ ಪಾಠ ಅಂತ ಹೇಳಿ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ಜಂಗಲ್ ಅನ್ನ ಕಟ್ ಮಾಡಿ ಎಲ್ಲೆಂದರಲ್ಲಿ ರೆಂಬೆಗಳನ್ನ ಬಿಸಾಕಲಾಗಿತ್ತು. ಹಾಗಾಗಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಹೋಗ್ರಿ ಮುಂದೆ ನೋಡ್ಕೊಂಡು ಹೋಗ್ರಿ. ಬಾಸ್ ಇರಕ್ಕ ಅವ್ರನ್ನ ಬಂದಿಲ್ಲ. ಇವತ್ತು ನಮ್ಮ MD ಬಂದಿದ್ದಾರೆ ಸರ್.